ಗುಂಪು ಗುಂಪಾಗಿ ಓಡಾಡಿಕೊಂಡಿದ್ದ ದಾಸನಿಗೆ ಬಳ್ಳಾರಿ ಜೈಲಲ್ಲಿ ನರಕ ದರ್ಶನವಾಗ್ತಾ ಇದೆ. ದಿನ ಬೆಳಗಾದ್ರೆ ಅದೇ ಕೊಠಡಿ, ಅದೇ ಊಟ, ಅದೇ ಟೈಮ್ ಟೇಬಲ್. ಇದರಿಂದ ರೋಸಿ ಹೋಗಿರೋ ದರ್ಶನ್ ಬೆನ್ನಿಗೆ ಕುಟುಂಬ ನಿಂತ್ಕೊಂಡಿದೆ ಅಂತೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಬಳ್ಳಾರಿ ಜೈಲಲ್ಲಿ ಡಿಗೆ ನಿತ್ಯ ನರಕ ದರ್ಶನ. ದಾಸನ ಪರ ನಿಲ್ಲಲು ಮುಂದಾದ ಕುಟುಂಬ. ಬಳ್ಳಾರಿ ಜೈಲಲ್ಲಿದ್ರೂ ದರ್ಶನ್ ದರ್ಪ ಕಡಿಮೆ ಆಗಿಲ್ಲ. ನೋಡೋದಕ್ಕೆ ಯಾರೇ ಬಂದ್ರೂ ಬಿಂದಾಸಾಗಿ ಬಂದು ಮಾತಾಡಿ ಅದೇ ರಗಡ್ ಲುಕ್ನಲ್ಲೇ ವಾಪಸ್ ಜೈಲಿಗೆ ಹೋಗ್ತಾನೆ. ಆದ್ರೆ 4 ಗೋಡೆಗಳ ಮಧ್ಯೆ ಸಿಲುಕಿರುವ ಕಾಟೇರನಿಗೆ ನಿತ್ಯ ನರಕ ದರ್ಶನ ಆಗ್ತಾ ಇದೆ. ಮನೆಯೂಟ ಸಿಕ್ಕಿಲ್ಲ, ಬೇರೆ ವ್ಯವಸ್ಥೆಗಳಿಗೆ ಕಂಪ್ಲೀಟ್ ಬ್ರೇಕ್ ಬಿದ್ದಿದೆ. ಈ ಮಧ್ಯೆ ಮನ್ಸಲ್ಲೇ ಕುಗ್ಗಿರುವ ದರ್ಶನ್ ಬೆನ್ನಿಗೆ ನಿಲ್ಲೋದಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಏನೇ ವೈಮನಸ್ಸಿದ್ರೂ ಅದನ್ನೆಲ್ಲ ಮರೆತು ದರ್ಶನ್ಗೆ ನೈತಿಕ ಬೆಂಬಲ ನೀಡೋದಕ್ಕೆ ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ಹೀಗಾಗಿಯೇ ಅರೆಸ್ಟ್ ಆದ ಮೊದಲ ದಿನದಿಂದಲೂ ವಿಜಯಲಕ್ಷ್ಮಿ ದರ್ಶನ್ ಬೆನ್ನಿಗೆ ನಿಂತಿದ್ದಾರೆ. ಮಡದಿ ಬೆನ್ನಲ್ಲೇ ಸಹೋದರನ ಸಾಥ್. ಪತಿಗಾಗಿ ಪತ್ನಿ ವಿಜಯಲಕ್ಷ್ಮಿ ಓಡಾಡ್ತಾ ಇರೋದನ್ನ ನೋಡಿ ಸಹೋದರ ದಿನಕರ್ ತೂಗುದೀಪ್ ಕೂಡ ಅಣ್ಣನಿಗೆ ಬೆಂಬಲವಾಗಿ ನಿಂತಿದ್ದಾರೆ. ದರ್ಶನ್ ಇರುವ ಜೈಲಿಗೆ ಬಂದು ಮಾತಾಡಿ ಹೋಗಿದ್ದಾರೆ. ಮೊನ್ನೆ ತಾಯಿ, ಅಕ್ಕ, ಬಾಬಾ ಅವರ ಮಕ್ಕಳು ಬಂದು ದರ್ಶನ್ ನೋಡಿ ಮಾತುಕತೆ ನಡೆಸಿದ್ರು. ಇದಾದ ಬಳಿಕ ದಾಸ ಕಣ್ಣೀರಾಗಿದ್ದು ಬದಲಾಗುವ ನಿರೀಕ್ಷೆ ಇದೆ. ದರ್ಶನ್ ಖುಷಿಯಲ್ಲಿ ಮೈಮರೆತು ದೂರ ಮಾಡಿದವರು ಇವತ್ತು ಸಂಕಷ್ಟದ ಸಮಯಕ್ಕೆ ಬಂದು ಬೆನ್ನಿಗೆ ನಿಂತಿದ್ದಾರೆ. ಎಷ್ಟೇ ಹಣ, ಹೆಸರು, ಪ್ರಭಾವ ಇದ್ರೂ ಕುಟುಂಬಸ್ಥರ ಸಪೋರ್ಟ್ ಇಲ್ಲದೆ ಕಂಗಾಲಾಗಿದ್ದ ಕಾಟೇರ ಈಗ ರಿಲ್ಯಾಕ್ಸ್ ಆಗಿದ್ದಾರೆ. ಈಗಲಾದ್ರೂ ಕುಟುಂಬಸ್ಥರ ವ್ಯಾಲ್ಯೂ ಗೊತ್ತಾಗುತ್ತಾ? ಕಾದ್ ನೋಡಬೇಕು. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇನ್ನು ಬಳ್ಳಾರಿ ಜೈಲು ಸೇರಿದ ಮೇಲೆ ತನಗೆ ಬೇಕಾದ್ದನ್ನು ದರ್ಶನ್ ಕೇಳಿ ಪಡೆಯುತ್ತಾ ಇದ್ದಾರೆ. ಆದರೆ ಕೆಲ ಸೌಲಭ್ಯ ಅವರಿಗೆ ಸಿಗ್ತಾ ಇಲ್ಲ. ಆದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗತ್ತಂತೆ. ಹಾಗಾಗಿ ಮಾನವ ಹಕ್ಕು ಆಯೋಗದ ಮೊರೆ ಹೋಗಲು ಕುಟುಂಬಸ್ಥರು ಮುಂದಾಗಿದ್ದಾರೆ. ಅಂದರೆ ಕೆಲವೆಲ್ಲ ಕೊಡ್ತಾ ಇದ್ದಾರೆ, ಕೆಲವು ಕೊಡ್ತಾ ಇಲ್ಲ ಅಂತೇಳಿ. ಯಾಕೆ ಕೊಡ್ತಾ ಇಲ್ಲ? ನಮಗೆ ಹಕ್ಕಿಲ್ವಾದು ಅಂತೇಳಿ ಒಂದು ಕೇಸ್ ಹಾಕೋದಕ್ಕೆ ಮುಂದಾಗಿದ್ದಾರಂತೆ, ಮೊಕದ್ದಮೆ ಹಾಕೋದಕ್ಕೆ. ಏನದು? ರಿಪೋರ್ಟ್ ನೋಡಿ. ದರ್ಶನ್ಗೆ ಸೌಲಭ್ಯ ನಿರಾಕರಿಸಿದ ಜೈಲು ಸಿಬ್ಬಂದಿ. ಮಾನವ ಹಕ್ಕು ಆಯೋಗದ ಮೊರೆ ಹೋಗಲು ನಿರ್ಧಾರ. ಬಳ್ಳಾರಿ ಜೈಲಲ್ಲಿರೋ ದರ್ಶನ್ ತಮಗೆ ಬೇಕಾದದ್ದನ್ನ ಕಾನೂನು ರೀತಿಯಲ್ಲೇ ಸಿಬ್ಬಂದಿ ಬಳಿ ಪಡೆಯುತ್ತಿದ್ದಾರೆ. ಆದರೆ ಸೌಲಭ್ಯ ನಿರಾಕರಿಸಿದ ಆರೋಪದ ಮೇಲೆ ಬಳ್ಳಾರಿ ಜೈಲು ಅಧಿಕಾರಿಗಳ ವಿರುದ್ಧ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡಲು ಕುಟುಂಬಸ್ಥರು ಮುಂದಾಗಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ 23 ದಿನಗಳಿಂದ ಸೆರೆವಾಸದಲ್ಲಿರುವ ದರ್ಶನ್ಗೆ ಈಗಾಗಲೇ ಹಲವು ಬೇಡಿಕೆ ಈಡೇರಿಸಲಾಗಿದೆ. ಇನ್ನು ಕೆಲವನ್ನ ನೀಡುವಂತೆ ಜೈಲಧಿಕಾರಿಗಳ ಬಳಿ ಪುನಃ ಬೇಡಿಕೆ ಇಟ್ಟಿದ್ದಾರೆ. ಈ ಸೌಲಭ್ಯಗಳನ್ನ ನೀಡಬೇಕೋ ಬೇಡವೋ ಎಂಬ ಜಿಜ್ಞಾಸೆಯಲ್ಲಿ ಜೈಲಾಧಿಕಾರಿಗಳು ಇದ್ದಾರೆ. ದಿಂಬು ಬೆಡ್ಶೀಟ್ಗೆ ಡಿ ಮನವಿ. ನಿಯಮಾನುಸಾರ ದರ್ಶನ್ಗೆ ಈಗಾಗಲೇ ಟೆಲಿವಿಷನ್ ಹಾಗೂ ಸರ್ಜಿಕಲ್ ಚೇರ್ ನೀಡಲಾಗಿದೆ. ಈಗ ದಿಂಬು, ಬೆಡ್ಶೀಟ್ ಮತ್ತಿತರ ಬೇಡಿಕೆ ಇಟ್ಟಿದ್ದಾರೆ ಎಂದು ಹೇಳಲಾಗ್ತಿದೆ. ಗುರುವಾರ ದರ್ಶನ್ ಅವರ ತಾಯಿ ಮೀನಮ್ಮ ಮತ್ತು ಇತರ ಕುಟುಂಬಸ್ಥರು ಜೈಲಿನ ಸಂದರ್ಶಕರ ಕೊಠಡಿಯಲ್ಲಿ ಭೇಟಿಯಾದರು. ಬಳಿಕ ಈ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ದರ್ಶನ್ ರನ್ನ ವಿಚಾರಣಾಧೀನ ಕೈದಿಯಂತೆ ನಡೆಸಿಕೊಳ್ತಿಲ್ಲ ಎಂದು ಕುಟುಂಬದವರು ನಂಬಿದ್ದು ಎಸ್ಎಚ್ಆರ್ಸಿಗೆ ದೂರು ಸಲ್ಲಿಸುವಂತೆ ಅವರ ವಕೀಲರು ಸೂಚಿಸಿದ್ದಾರೆ ಎನ್ನಲಾಗ್ತಿದೆ. ದರ್ಶನ್ ವಿಚಾರಣಾಧೀನ ಕೈದಿಯಾಗಿದ್ದು ಆತ ಅಪರಾಧಿಯೋ ಅಲ್ವೋ ಎಂಬುದನ್ನ ನ್ಯಾಯಾಲಯ ನಿರ್ಧರಿಸಲಿದೆ. ಅಲ್ಲಿಯವರೆಗೂ ಅವರಿಗೆ ಸೂಕ್ತವಾಗಿ ನಡೆಸಿಕೊಳ್ಳಬೇಕು ಎಂದು ಕುಟುಂಬದವರು ತಿಳಿಸಿದ್ದಾರೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಸಿಗರೇಟ್ ಎಲ್ಲ ಬೇಕು ಅನ್ನೋದು ಮಾನವ ಹಕ್ಕುಗಳ ಆಯೋಗದ ಉಲ್ಲಂಘನೆ ಹೇಗಾಗುತ್ತೆ? ಸಿಗರೇಟ್ ಬೇಕು ಅಂತ ಗೋಗರಿತಿದ್ದಾರೆ ಅವರು. ಇಲ್ಲ, ಕೆಲವೆಲ್ಲ ಏನಂತಂದ್ರೆ ಈಗ ಅವರಿಗೆ ಅಗತ್ಯ ಇರುವಂಥದ್ದನ್ನೆಲ್ಲ ಕೊಡಬೇಕು. ಈಗ ಪೊಲೀಸರೇ ಒಮ್ಮೊಮ್ಮೆ ಕೊಡ್ತಾರೆ, ಇಲ್ಲ ಅಂತಲ್ಲ. ಈಗ ಕೆಲವು ಬಾಯಿ ಬಿಡಿಸ್ಬೇಕು ಅಂತಂದ್ರೆ ಅವ್ರು ಕೇಳಿದ್ದನ್ನೆಲ್ಲ ಕೊಡ್ತಾರೆ, ಮತ್ತೊಂದೆಲ್ಲವೂ ಮಾಡ್ತಾರೆ. ನಾನು ಅವಾಗ ಒಂದು ಕತೆ ಹೇಳ್ತಾ ಇದ್ದೆ ನಿಮಗೆ. ಈಗ ಆಪ್ತಮಿತ್ರ ಮಾಡಿದ ನಂತರ ಬಜರಂಗಿ ನಂಬರ್ 1, ಬಜರಂಗಿ 1, 2 ಮಾಡಿದ್ರಲ್ಲ ಶಿವಣ್ಣ, ಅದು ಕೆಲವೊಮ್ಮೆ ಇರ್ತದೆ ಸಿನಿಮಾ ರಂಗದಲ್ಲಿ, ಅದೊಂದು ಭಾಳ ನಂಬಿಕೆಗಳು. ಆ ಥರ ಬಜರಂಗಿ ಮಾಡಿದಾಗ ಭಾಳ ಕಿರಿಕಿರಿ ಆಯ್ತು ಅವರಿಗೆ. ಫಸ್ಟ್ ಮಾಡಿದಾಗ ಸ್ವಲ್ಪ ಫ್ಯಾಮಿಲಿ ಅಂದರೆ ಮಗಳದ್ದು ಸ್ವಲ್ಪ ಕಿರಿಕಿರಿ ಆಯಿತು. ಎರಡನೇದು ಮಾಡಿದಾಗ ಫಸ್ಟ್ ಡೇ ಸಿನಿಮಾ ನೋಡ್ತಿರ್ಬೇಕಾದ್ರೆ ಪುನೀತ್ ಅವ್ರದ್ದು ಇದಾಗ್ಬಿಡುತ್ತೆ. ಆಮೇಲೆ ಆಪ್ತಮಿತ್ರದ್ದು ಕೆಲವು ನಂಬಿಕೆಗಳು ಸಿನಿಮಾ ರಂಗದ, ಅದನ್ನು ನಾವು ನಂಬಬೇಕು ಅಂತಲ್ಲ, ಅವ್ರು ಹೇಳಿದ್ದನ್ನು ನಾನು ಹೇಳ್ತಿರೋದು. ಮೊನ್ನೆ ಒಂದು ಸ್ಟೋರಿ ಮಾಡಿದ್ವಿ ನಾವು. ಅದರಲ್ಲಿ ಏನಿತ್ತಂತಂದರೆ ದುರ್ಯೋಧನ ಪಾತ್ರ ಯಾರು ಮಾಡೋದಿಲ್ಲ, ಮಾಡಿದರೆ ಅದೇ ಅಹಂಕಾರ ಬಂದ್ಬಿಡುತ್ತೆ ಅಂತ ಒಂದು ಇದು. ಯಾಕಂದರೆ ಆತ ಏನು ಈ ಭಸ್ಮ ಲೇಪಿತ ಅಲ್ವಂತೆ, ಅದು ಏನೋ ನಾಗರೇಖೆನ ಸರ್ಪರೇಖೆನ ಏನೋ ಹಾಕ್ತಾರಂತೆ, ಆ ಥರ ಅಂತ ಸರ್ಪರೇಖೆ. ಆಮೇಲೆ ಆತನ ಕಿರೀಟದಲ್ಲೂ ಕೂಡ ಅಷ್ಟೇ 7 ಸರ್ಪಗಳು ಆ ಥರ ಏನೋ ಇರ್ತದೆ. ಇಲ್ಲಿ ನೋಡಿ, ಮುನಿರತ್ನ ಕುರುಕ್ಷೇತ್ರ ಅಂತ ಮಾಡಿದ್ರು, ನಿರ್ಮಾಪಕರು ಜೈಲ್ಗೋದ್ರು. ದುರ್ಯೋಧನ ಮಾಡಿದ್ರು ಯಾರು? ದರ್ಶನ್ ಜೈಲ್ಗೋದ್ರು. ಆಮೇಲೆ ನಿಖಿಲ್ ಕುಮಾರಸ್ವಾಮಿ ರಾಮನಗರದಲ್ಲಿ ಸೋತು ಸುಣ್ಣ ಆಗ್ಬಿಟ್ರು. ಅವರ ಪೊಲಿಟಿಕಲ್ ಕೆರಿಯರೇ ಒಂಥರ ಇದಾದಂಗೆ. ಮತ್ತೆ ಅವರು ಗೆದ್ದು ಬರ್ಬೋದು, ಅದು ಬೇರೆ ವಿಚಾರ. ಆಮೇಲೆ 4ನೇದ್ದು ಮೇಘನಾ ರಾಜ್ ಇದೇ ದುರ್ಯೋಧನ ಪತ್ನಿಯಾಗಿ ಕೆಲಸ ಮಾಡಿದ್ರು, ಪಾತ್ರ ಮಾಡಿದ್ರು. ಆಯ್ತಾ? ಭಾನುಮತಿ ಅವರ ಪತಿ ತೀರ್ಕೊಂಡ್ಬಿಟ್ರು. ಆನಂತರ ಅಂಬರೀಷ್ ಅವರು ಶರಶೈಯಲ್ಲಿ ಮಲಗಿರ್ತಾರೆ. ಈ ಪಿಕ್ಚರ್ ರಿಲೀಸ್ ಆಗಲೇ ಇಲ್ಲ, ಅವರಿದ್ದಾಗ ಅವರು ತೀರ್ಕೊಂಡ ನಂತರ ರಿಲೀಸ್ ಆಯ್ತು. ಸೊ 5 ಜನರಿಗೆ ಪ್ರಾಬ್ಲಮ್ ಆಯ್ತು ಇದರಿಂದ ಅಂತ. ಅದನ್ನು ಸಿನಿಮಾದವರು ಸಿನಿಮಾದವರು ಅದನ್ನು ಭಾಳ ಆ ಥರ ನೋಡ್ತಾರೆ. ಯಾಕಂದ್ರೆ ಹೌದು, ಯಾಕಂದ್ರೆ ಆ ಸಿನಿಮಾ ರಂಗದಲ್ಲಿ ಈ ಐರನ್ ಲೆಗ್ಗು ಗೋಲ್ಡನ್ ಲೆಗ್ಗು ಭಾಳ ವರ್ಕೌಟ್ ಆಗುತ್ತೆ. ಈ ಸುದೀಪ್ ಅವರ ಫಸ್ಟ್ ಪಿಕ್ಚರ್ ಇದೆಯಲ್ಲ, ಸುದೀಪ್ ಅವ್ರದ್ದು ಮತ್ತು ದರ್ಶನ್ ಅವ್ರದ್ದು ಫಸ್ಟ್ ಪಿಕ್ಚರ್ ಇದೆಯಲ್ಲ, ಅದರಲ್ಲಿ ಆ ಹೀರೋಯಿನ್ ಆಗಿದ್ರಲ್ಲ, ಏನೋ ಅವ್ರ ಹೆಸರು ರೇಖಾ. ಆ ರೇಖಾ ಭಾಳ ಏನು ಗೋಲ್ಡನ್ ಲೆಗ್ ಅಂತೇಳಿ ಫೇಮಸ್. ಅವ್ರು ಯಾರಿಗೆಲ್ಲ ಹೀರೋಯಿನ್ ಆಗಿದ್ದಾರೋ ಅವರೆಲ್ಲ ಸೂಪರ್ ಸ್ಟಾರ್ ಆಗಿ ಬೆಳೆದ್ರು ಅಂತ. ಸುದೀಪ್ ಸೂಪರ್ ಸ್ಟಾರ್ ಆಗಿ ಬೆಳೆದ್ರು, ದರ್ಶನ್ ಕೂಡ ಸೂಪರ್ ಸ್ಟಾರ್ ಆಗಿ ಬೆಳೆದ್ರು ಅಂತೇಳಿ ಈಗಲೂ ಸುದೀಪ್ ಹೇಳ್ತಾ ಇರ್ತಾರೆ, ನನ್ನ ಲಕ್ಕಿ ಚಾರ್ಮ್ ಅವರು ಅಂತ ಅಂದ್ಬಿಟ್ಟು. ಓಕೆ, ರೇಣುಕಾರಾಧ್ಯ ಲೈವ್ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಈಗ ಸರ್ಜಿಕಲ್ ಚೇರ್ ಅಂದ್ರೆ ಅನಾರೋಗ್ಯದ ಸಮಸ್ಯೆ ಇತ್ತು, ಅದನ್ನ ಜೈಲಧಿಕಾರಿಗಳೇ ಕೊಟ್ಬಿಟ್ರು. ಟಿವಿ ಬೇಕು ಅಂದ್ರು, ಟಿವಿ ಕೂಡ ಕೊಟ್ರು. ಬಟ್ ಈಗ ಸಿಗರೇಟ್ ಕೂಡ ಮಾನವ ಹಕ್ಕುಗಳ ಟಿವಿಯಲ್ಲಿ ಡಿಡಿ ಚಂದನ ಬಿಟ್ರೆ ಬೇರೆ ಏನು ಬರ್ತಾ ಇಲ್ವಂತೆ. ಜೈಲಿನ ಮ್ಯಾನುವಲ್ ಪ್ರಕಾರ ಏನ್ ಕೊಡಬೇಕು ಅನ್ನೋದನ್ನ ಅವರ ಕೊಟ್ಟಿಲ್ಲ ಅಂತ ಇವ್ರೀಗ ಹೋಗ್ತಿರೋದು. ಏನ್ ಕೊಟ್ಟಿಲ್ಲ ಅಂತ, ಏನ್ ಕೊಡ್ಬೇಕಂತೆ? ಜಯಪ್ರಕಾಶ್, ಈಗ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದು 24 ದಿನ ಕಳೆದಿದೆ. ಆದರೆ 24 ದಿನದಲ್ಲಿ ದರ್ಶನ್ ಅವರು 2 ದಿನಕ್ಕೆ 3 ದಿನಕ್ಕೆ ಒಂದೊಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ, ಮನವಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಜೈಲು ಅಧಿಕಾರಿಗಳಿಗೆ ಒಂದು ಕಡೆಗೆ ಸಿಂಹ, ಇನ್ನೊಂದು ಕಡೆಗೆ ಹುಲಿ ಅನ್ನೋ ರೀತಿ ಆಗಿದೆ. ಯಾಕಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಲ್ಲಿ ಕೊಟ್ಟಂಥ ವ್ಯವಸ್ಥೆಗಳಿಂದಾಗಿ ಸಾಕಷ್ಟು ಅನಾಹುತ ಆಯಿತು. ಆ ಬಳಿಕ ಜೈಲು ಅಧಿಕಾರಿಗಳಿಗೆ ಒಂದು ಕಡೆಗೆ ಮೇಲಾಧಿಕಾರಿಗಳು ಸರ್ಕಾರದ ಬಗ್ಗೆ ಭಯ ಇದ್ದರೆ, ಇನ್ನೊಂದು ಕಡೆಗೆ ದರ್ಶನ್ ಅವರು ಇದೀಗ ಮಾನವ ಹಕ್ಕುಗಳ ಆಯೋಗಕ್ಕೆ ನಾವು ದೂರು ಕೊಡ್ತೀವಿ, ನನಗೆ ಕನಿಷ್ಠ ಸೌಲಭ್ಯವನ್ನು ಕೊಡ್ತಾ ಇಲ್ಲ ಅನ್ನುವ ನಿಟ್ಟಿನಲ್ಲಿ ಅವರಿಗೆ, ಅಂದರೆ ಜೈಲು ಅಧಿಕಾರಿಗಳಿಗೆ ದರ್ಶನ್ ಜೊತೆಗೆ ಅವರ ಕುಟುಂಬಸ್ಥರು ಒಂದು ರೀತಿಯಾಗಿ ಆವಾಜನ್ನು ಹಾಕಿದ್ದಾರೆ. ಅದನ್ನು ಕಾರ್ಯಗತಗೊಳಿಸೋದಕ್ಕೂ ಈಗ ಮುಂದಾಗಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇರತಕ್ಕಂಥದ್ದು. ಹೀಗಾಗಿ ದರ್ಶನ್ ಅವರಿಗೆ ಏನೇ ಕೊಟ್ಟರು ಕೂಡ ಅಳೆದು ತೂಗಿ ಕೊಡ್ತಾ ಇರತಕ್ಕಂಥದ್ದು ಇಲ್ಲಿ ನಾವು ಕಾಣ್ಬೋದಾಗಿರ್ತಕ್ಕಂಥದ್ದು. ಈಗ ದರ್ಶನ್ಗೆ ಏನೇನು ಬೇಕು ಅಂದರೆ ಚೇರ್ ಬೇಕು, ಅಂದರೆ ಪ್ಲಾಸ್ಟಿಕ್ ಚೇರ್ ಬೇಕು, ಅಂದರೆ ನನಗೆ ಬೆನ್ನು ನೋವು ಇದೆ, ಹೀಗಾಗಿ ಪ್ಲಾಸ್ಟಿಕ್ ಚೇರ್ ಬೇಕು ಅನ್ನುವ ಮನವಿ ಮಾಡಿದ್ದಾರೆ. ಜೊತೆಗೆ ಬೆನ್ನು ನೋವು ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಎಕ್ಸ್ಟ್ರಾ ದಿಂಬು ಬೇಕು, ಜೊತೆಗೆ ಒಂದು ಹಾಸಿಗೆ ಬೇಕು ಅನ್ನೋದನ್ನ ದರ್ಶನ್ ಅವರು ಕೇಳ್ತಾ ಇದ್ದಾರೆ. ಕಳೆದ 1 ವಾರದಿಂದ, ಅಂದರೆ ಕಳೆದ ಬಾರಿ ಇದು BCಗೆ ಏನು ದರ್ಶನ್ ಅವರು ಹಾಜರಾದರು, ಆ ಸಂದರ್ಭದಲ್ಲಿ ದರ್ಶನ್ ಅವರ ಪರ ವಕೀಲರು ನೇರವಾಗಿ ನ್ಯಾಯಾಧೀಶರ ಮುಂದೆ ಜೈಲು ಅಧಿಕಾರಿಗಳ ವಿರುದ್ಧ ದೂರನ್ನು ಸಲ್ಲಿಸಿದ್ರು, ಅಂದರೆ ದೂರನ್ನು ಹೇಳಿದರು. ಆ ಬಳಿಕ ನ್ಯಾಯಾಧೀಶರು ಮ್ಯಾನ್ಯುವಲ್ನಲ್ಲಿ ಏನಿದೆ, ಜೈಲಿನ ಮ್ಯಾನ್ಯುವಲ್ನಲ್ಲಿ ಏನಿದೆ ಅದಷ್ಟೇ ಕೊಡಿ ಅಂತ ನ್ಯಾಯಾಧೀಶರು ಕೂಡ ಹೇಳಿದರು. ಆದರೆ ಇದೀಗ 1 ವಾರ ಕಳೀತಾ ಬಂತು, ಪ್ಲಾಸ್ಟಿಕ್ ಚೇರನ್ನು ಜೊತೆಗೆ ದಿಂಬು ಹಾಸಿಗೆಯನ್ನು ಜೈಲು ಅಧಿಕಾರಿಗಳು ದರ್ಶನ್ ಅವರಿಗೆ ಕೊಟ್ಟಿಲ್ಲ. ಹೀಗಾಗಿ ಸಹಜವಾಗಿ ದರ್ಶನ್ ಅವರು ಜೈಲು ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ಮತ್ತೊಮ್ಮೆ ನ್ಯಾಯಾಧೀಶರ ಮುಂದೆ ನಾವು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೀವಿ ಅಂತ ಒಂದು ಸಿಟ್ಟಿನಿಂದ ದರ್ಶನ್ ಅವರು ಜೈಲು ಸಿಬ್ಬಂದಿಗೆ ಹೇಳಿದ್ದಾರೆ. ಆದರೆ ಜೈಲು ಸಿಬ್ಬಂದಿಗಳು ನ್ಯಾಯಾಧೀಶರು ಪರ್ಟಿಕ್ಯುಲರ್ ಆಗಿ ಇದನ್ನೇ ಕೊಡಿ ಅಂತ ನಮಗೆ ಹೇಳಿಲ್ಲ,
ಒಂದು ವೇಳೆ ಕೊಡೋದಾದ್ರೆ ನ್ಯಾಯಾಧೀಶರು ನಮಗೆ ಒಂದು ಆದೇಶವನ್ನ ಕೊಟ್ರೆ ಪರ್ಟಿಕ್ಯುಲರ್ ಆಗಿ ಓಕೆ ಎಸ್